ಈ ಸತಿ ಮಾನ್ಯ ಸುರೇಶ್ ಅವರು ಗೆಲ್ತಾರೆ. 3 ಬಾರಿ ಗೆದ್ದೆ ಸಾಕಷ್ಟು ಅಭಿವೃದ್ಧಿಗಳು ಮಾಡಿದ್ದಾರೆ. ಆಮೇಲೆ ಕೈಗೆಟುಕುವಂತ ಒಬ್ಬ MP ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು DK ಸುರೇಶ್ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮಂಜುನಾಥ್ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ನಮ್ಗೆ ಎಲ್ಲ ಇಡೀ ನಮ್ಮ ರಾಜ್ಯದ ಜನಕ್ಕೆ, ದೇಶದ ಜನಕ್ಕೆ ಅವ್ರ ಬಗ್ಗೆ ಗೌರವ ಇದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಚುನಾವಣೆ ಅಂತ ಬಂದಾಗ MP ಈ ಎಲೆಕ್ಷನ್ಗೆ ಸುರೇಶ್ ಅವರೇ ಸೂಕ್ಷ್ಮ ಅಂತ ನಮ್ಮ ಅನಿಸಿಕೆ. MP ಸುರೇಶ್ ಅವರಾಗಬೇಕು. ಅದ್ರ ಜೊತೆಗೆ ಕೇಂದ್ರದಲ್ಲಿ ಸರ್ಕಾರ ಯಾವ್ದು ಬರಬೇಕು ಮತ್ತೆ ಪ್ರಧಾನಿ ಯಾರಾಗಬೇಕು ಅಂತ ನಿಮ್ಮ ಆಲೋಚನೆ? ಕೇಂದ್ರದಲ್ಲೂ ಕೂಡ ಈಗ 2 ಸತಿ ನರೇಂದ್ರ ಮೋದಿ ಅವರು ಏನು ನಮ್ಗೆ 5 ವರ್ಷ ಚಾನ್ಸ್ ಕೊಡಿ ಸಾಲ್ಕು, ನಾವು ಕಾಂಗ್ರೆಸ್ನವ್ರಿಗೆ 75 ವರ್ಷ ಆಡಳಿತ ಕೊಟ್ಟಿದ್ದೀರಿ, ನಮ್ಗೆ 5 ವರ್ಷ ಕೊಟ್ರೆ ಸಾಕು, ನಾವು ಅಭಿವೃದ್ಧಿ ಮಾಡಿ ಏನು ಅಂತ ತೋರಿಸ್ಕೊಡ್ತೀವಿ ಅಂತ ಹೇಳಿ ಜನ 5 ವರ್ಷ ಅಲ್ಲ 5 ವರ್ಷಕ್ಕೂ ಆಗಲ್ಲ ಅಂದ್ಬಿಟ್ಟು 10 ವರ್ಷ ಕೊಟ್ಟರು ಕೂಡ ಅಂತೆ